ಇಸ್ರೇಲ್ ರಾಯಭಾರ ಕಚೇರಿಯನ್ನು ಗುರಿಯಾಗಿಸಿ ಫೈರಿಂಗ್ ಅನ್ನು ಮಾಡಲಾಗಿದೆ. ಟರ್ಕಿಯ ಇಸ್ತಾಂಬುಲ್ನಲ್ಲಿರುವಂತಹ ಇಸ್ರೇಲ್ ರಾಯಭಾರ ಕಚೇರಿಯನ್ನು ಫೈರಿಂಗ್ ಮಾಡಲಾಗಿದೆ. ಇಸ್ರೇಲ್ ದೂತಾವಾಸದ ಹೊರಗೆ ಗುಂಡಿನ ಚಕಮಕಿ ನಡೆದಿದೆ. ಭಯಾನಕ ಫೈರಿಂಗ್ನಲ್ಲಿ ಈ ರೀತಿಯಾದಂತಹ ಘಟನೆ ಸಂಭವಿಸಿದೆ. ಇಸ್ರೇಲಿ ದೂತಾವಾಸದ ಹೊರಗೆ ಗುಂಡಿನ ಚಕಮಕಿಯಾಗಿದೆ. ಭದ್ರತಾ ಪಡೆಗಳ ಫೈರಿಂಗ್ನಲ್ಲಿ 3 ದಾಳಿಕೋರರು ಬಲಿಯಾಗಿದ್ದಾರೆ. ಇಸ್ರೇಲ್ ಕಚೇರಿಗೆ ನುಗ್ಗಲು ಯತ್ನಿಸಿದ ಬಂದೂಕುದಾರಿಗಳು ಒಂದು ಕಡೆಯಾದರೆ ಶರಣಾಗುವಂತೆ ಹೇಳಿದರೂ ಸಹಿತ ಆಗಂತುಕರಿಂದ ಫೈರಿಂಗ್ ಅನ್ನು ಮಾಡಲಾಗಿದೆ. ಭದ್ರತಾ ಪಡೆಗಳಿಂದ 3 ಬಂದೂಕುದಾರಿಗಳು ಹತ್ಯೆಯಾಗಿದೆ. ಫೈರಿಂಗ್ನಲ್ಲಿ 2 ಪೊಲೀಸರಿಗೂ ಗಂಭೀರವಾದಂತಹ ಗಾಯಗಳಾಗಿದೆ. ಇಸ್ರೇಲ್ ರಾಯಭಾರ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಫೈರಿಂಗ್ ಅನ್ನು ಮಾಡಿದ್ದಾರೆ. ಟರ್ಕಿಯ ಇಸ್ತಾಂಬುಲ್ನಲ್ಲಿರುವಂತಹ ಇಸ್ರೇಲ್ ರಾಯಭಾರ ಕಚೇರಿಯನ್ನು ಗುರಿಯಾಗಿಸಿ ದಾಳಿಯನ್ನು ನಡೆಸಿದ್ದಾರೆ. ಇಸ್ರೇಲಿ ದೂತಾವಾಸದ ಹೊರಗೆ ಗುಂಡಿನ ಚಕಮಕಿ ನಡೆದಿದೆ. ಭದ್ರತಾ ಪಡೆಗಳನ್ನು ಫೈರಿಂಗ್ನಲ್ಲಿ 3 ದಾಳಿಕೋರರು ಈಗಾಗಲೇ ಬಲಿಯಾಗಿದ್ದಾರೆ. ಇಸ್ರೇಲ್ ಕಚೇರಿಗೆ ನುಗ್ಗಲು ಯತ್ನಿಸಿದಂತಹ ಬಂದೂಕುದಾರಿಗಳು ಶರಣಾಗುವಂತೆ ಹೇಳಿದರೂ ಸಹಿತ ಆಗಂತುಕರಿಂದ ಫೈರಿಂಗ್ ಮಾಡಲಾಗಿದೆ. ಭದ್ರತಾ ಪಡೆಯಿಂದ 3 ಬಂದೂಕುದಾರಿಗಳು ಈಗಾಗಲೇ ಹತ್ಯೆಯಾಗಿದೆ. ಫೈರಿಂಗ್ನಲ್ಲಿ 2 ಪೊಲೀಸರಿಗೂ ಸಹಿತ ಗಂಭೀರವಾದಂತಹ ಗಾಯಗಳಾಗಿದೆ. ಇಸ್ರೇಲ್ನ ರಾಯಭಾರ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಈ ರೀತಿಯಾಗಿ ಫೈರಿಂಗ್ ಅನ್ನು ಮಾಡಿದ್ದಾರೆ. ಟರ್ಕಿಯ ಇಸ್ತಾಂಬುಲ್ನಲ್ಲಿರುವಂತಹ ಇಸ್ರೇಲ್ನ ರಾಯಭಾರ ಕಚೇರಿ ಏನಿದೆ ಅದರ ಹತ್ರ ಈ ರೀತಿಯಾಗಿ ಗುಂಡಿನ ಚಕಮಕಿ ನಡೆದಿದೆ. ಇಸ್ರೇಲ್ ದೂತಾವಾಸದ ಹೊರಗೆ ಗುಂಡಿನ ಚಕಮಕಿ ನಡೆದಿದೆ. ಭಯಾನಕವಾದಂತಹ ಫೈರಿಂಗ್ಗಳನ್ನು ಸಹಿತ ಇಲ್ಲಿ ಮಾಡಿದ್ದಾರೆ. ಇನ್ನು ಇರಾನ್ ನಡೆಸಿರುವಂತಹ ಈ ಒಂದು ದಾಳಿಯಿಂದ ಇಸ್ರೇಲ್ನ ರಾಯಭಾರ ಕಚೇರಿ ಗುರಿಯಾಗಿಸಿಕೊಂಡು ಇಲ್ಲಿ ಫೈರಿಂಗ್ ಅನ್ನು ನಡೆಸಿದ್ದಾರೆ. ಟರ್ಕಿಯ ಇಸ್ತಾಂಬುಲ್ನಲ್ಲಿರುವಂತಹ ಇಸ್ರೇಲ್ ರಾಯಭಾರ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಆ ಒಂದು ಪ್ರದೇಶದಲ್ಲಿ ಆ ಒಂದು ನಗರದಲ್ಲಿ ಈ ರೀತಿಯಾಗಿ ಫೈರಿಂಗ್ ಅನ್ನು ಮಾಡಿದ್ದಾರೆ. ಇನ್ನು ಫೈರಿಂಗ್ನಲ್ಲಿ 2 ಪೊಲೀಸರಿಗೂ ಕೂಡ ಈಗಾಗಲೇ ಗಂಭೀರವಾದಂತಹ ಗಾಯಗಳಾಗಿದೆ ಎನ್ನಲಾಗ್ತಾ ಇದೆ. ಇಸ್ರೇಲ್ ರಾಯಭಾರ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಫೈರಿಂಗ್ ಅನ್ನು ಮಾಡಿದ್ದಾರೆ. ಟರ್ಕಿಯ ಇಸ್ತಾಂಬುಲ್ನಲ್ಲಿರುವಂತಹ ಇಸ್ರೇಲ್ ರಾಯಭಾರ ಕಚೇರಿ ಇದು. ಅಲ್ಲಿ ನಡೆದಿರುವಂತಹ ಒಂದು ಘಟನೆ. ಇಸ್ರೇಲ್ ದೂತಾವಾಸದ ಹೊರಗೆ ಒಂದು ಕಡೆ ಗುಂಡಿನ ಚಕಮಕಿ ಆಗಿದೆ. ಭಯಾನಕ ಫೈರಿಂಗ್ನಲ್ಲಿ 3 ದಾಳಿಕೋರರು ಸಹಿತ ಬಲಿಯಾಗಿದ್ದಾರೆ. ಇಸ್ರೇಲ್ ಕಚೇರಿಗೆ ನುಗ್ಗಲು ಯತ್ನಿಸಿದಂತಹ ಬಂದೂಕುದಾರಿಗಳು ಇವರು ಈಗಾಗಲೇ ಶರಣಾಗುವಂತೆ ಹೇಳಿದರೂ ಸಹಿತ ಆಗಂತುಕರಿಂದ ಫೈರಿಂಗ್ ಅನ್ನು ನಡೆಸಿದ್ದಾರೆ. ಒಂದು ಕಡೆ ಭದ್ರತಾ ಪಡೆಯಿಂದ 3 ಬಂದೂಕುದಾರಿಗಳ ಹತ್ಯೆಯಾಗಿದೆ. ಈ ರೀತಿಯಾಗಿ ಫೈರಿಂಗ್ ಸಹಿತ ನಡೆದಿರುವಂಥದ್ದು. ಈಗಾಗಲೇ ಈ ಒಂದು ಫೈರಿಂಗ್ನಲ್ಲಿ 2 ಪೊಲೀಸರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಅಂದರೆ ಗಂಭೀರವಾದಂತಹ ಗಾಯಗಳು ಕೂಡ ಆಗಿದೆ. ಇಸ್ರೇಲ್ನ ರಾಯಭಾರ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಫೈರಿಂಗ್ ಅನ್ನು ಮಾಡಿದ್ದಾರೆ. ಇಸ್ರೇಲ್ ದೂತಾವಾಸದ ಹೊರಗೆ ಗುಂಡಿನ ಚಕಮಕಿ ನಡೆದಿರುವಂತಹ ಘಟನೆ ಇದು. ಭಯಾನಕವಾಗಿ ಫೈರಿಂಗ್ನಲ್ಲಿ 3 ದಾಳಿಕೋರರು ಈಗಾಗಲೇ ಬಲಿಯಾಗಿದ್ದಾರೆ. ಇಸ್ರೇಲ್ ಕಚೇರಿಗೆ ನುಗ್ಗೋದಕ್ಕೋಸ್ಕರ ಪ್ರಯತ್ನ ಪಟ್ಟಂತಹ ಬಂದೂಕುದಾರಿಗಳು ಶರಣಾಗಲಿ ಅಂತ ಕೇಳಿದುಕೊಂಡರೂ ಕೂಡ ಆಗಂತುಕರಿಂದ ಒಂದು ಕಡೆ ಫೈರಿಂಗ್ ಮಾಡಿದ್ದಾರೆ. ಭದ್ರತಾ ಪಡೆಯಿಂದ 3 ಬಂದೂಕುದಾರಿಗಳ ಹತ್ಯೆಯೂ ಕೂಡ ಈಗಾಗಲೇ ಆಗಿದೆ. ಸೊ ಈ ರೀತಿಯಾಗಿ ಒಂದು ಘಟನೆ ನಡೆದಿದೆ ಇಸ್ರೇಲ್ನಲ್ಲಿ. ಆ ಒಂದು ಪ್ರದೇಶದಲ್ಲಿ ಅಂದರೆ ರಾಯಭಾರ ಕಚೇರಿಯ ಹತ್ತಿರ ಈ ರೀತಿಯಾಗಿ ಫೈರಿಂಗ್ ಅನ್ನು ಮಾಡಿದ್ದಾರೆ. ಟರ್ಕಿಯ ಇಸ್ತಾಂಬುಲ್ನಲ್ಲಿರುವಂತಹ ಇಸ್ರೇಲ್ನ ರಾಯಭಾರ ಕಚೇರಿ ಇದು. ಅಲ್ಲಿ ನಡೆದಿರುವಂತಹ ಘಟನೆ. ಇನ್ನು ಭಯಾನಕ ಫೈರಿಂಗ್ನಲ್ಲಿ 3 ದಾಳಿಕೋರರು ಈಗಾಗಲೇ ಬಲಿಯಾಗಿದ್ದಾರೆ. ಆದರೂ ಸಹಿತ ಇಸ್ರೇಲ್ ಕಚೇರಿಗೆ ನುಗ್ಗಲು ಪ್ರಯತ್ನಿಸಿದಂತಹ ಬಂದೂಕುದಾರಿಗಳಿಗೆ ಶರಣಾಗುವುದಕ್ಕೆ ಹೇಳಿದರೆ ಆಗಂತುಕರಿಂದ ಫೈರಿಂಗ್ ಮಾಡಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಭದ್ರತಾ ಪಡೆಯಿಂದ 3 ಬಂದೂಕುದಾರಿಗಳ ಈಗಾಗಲೇ ಹತ್ಯೆಯಾಗಿದೆ. ಇನ್ನು ಟರ್ಕಿಯ ಇಸ್ತಾಂಬುಲ್ನಲ್ಲಿರುವಂತಹ ಇಸ್ರೇಲ್ ರಾಯಭಾರ ಕಚೇರಿ ಹತ್ತಿರ ನಡೆದಿರುವಂತಹ ಘಟನೆ ಇದು. ಇಸ್ರೇಲ್ನ ದೂತಾವಾಸದ ಹೊರಗೆ ಗುಂಡಿನ ಚಕಮಕಿ ನಡೆದಿದೆ.